ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ನಮ್ಮ ಕೆಮಿಸ್ಟ್ರಿ ಟಾಪಿಕ್ ಗೆ ಸಂಬಂಧಿಸಿದಂತ ಫಸ್ಟ್ ಇಯರ್ ದಲ್ಲಿ ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಆ ಕೆಮಿಸ್ಟ್ರಿಯಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ ಗಳನ್ನ ಏನ್ ಮಾಡ್ತೀನಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ ಗೆ ಅನುಕೂಲವಾಗಲಿ ಅಂತ ಹೇಳಿ 3 ಮಾರ್ಕ್ಸಿನ ಕ್ವಶನ್ ಇದು. 3 ಮಾರ್ಕ್ಸಿಂದು ಕೆಮಿಸ್ಟ್ರಿ ಟಾಪಿಕ್ ದಿಂದ ಸಬ್ಜೆಕ್ಟ್ ಇಂದ ಬಂದಿರುವಂತಹ ಕ್ವಶನ್ಸ್. ಡಿಫೈನ್ ಮ್ಯಾಟರ್ ಅಂಡ್ ಮೆನ್ಷನ್ ಡಿಫರೆಂಟ್ ಸ್ಟೇಟ್ ಆಫ್ ಮ್ಯಾಟರ್. ಮ್ಯಾಟರ್ ಅಂದ್ರೆ ಏನು ಮತ್ತು ಡಿಫರೆಂಟ್ ಸ್ಟೇಟ್ ಆಫ್ ಮ್ಯಾಟರ್ ಗಳನ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೇಮ್ ಕೇಳಿದವರು ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿ 3 ಮಾರ್ಕ್ಸಿಗೆ ಆನ್ಸರ್ ಅನ್ನ ನಾವು ಇಲ್ಲಿ ಸಫಿಶಿಯಂಟ್ ಆಗಿ ಬರೀಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಒಂದೇದು ಡೆಫಿನೇಷನ್ ಏನಿದೆ ಮ್ಯಾಟರ್ದು. ಮ್ಯಾಟರ್ ಈಸ್ ಡಿಫೈನ್ಡ್ ಆಸ್ ಎನಿಥಿಂಗ್ ದಟ್ ಹ್ಯಾಸ್ ಅ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್. ಸೊ ಎನಿಥಿಂಗ್ ದಟ್ ಹ್ಯಾಸ್ ಅ ಮಾಸ್, ಯಾವುದೋ ಒಂದು ಏನೋ ಇದೆ ಅದಕ್ಕೆ ಒಂದು ಗಾತ್ರ ಇದೆ, ಜೊತೆಗೆ ಅದು ಜಾಗವನ್ನು ಕೂಡ ಆಕ್ರಮಣ ಮಾಡ್ಕೊಂತ ಇದೆ. ಅಕ್ಯುಪೈ ಸ್ಪೇಸ್ ಅಂತಂದ್ರೆ ಜಾಗವನ್ನ ಅತಿಕ್ರಮಣ ಮಾಡ್ಕೊಳ್ಳೋದು. ಮಾಸ್ ಅಂತಂದ್ರೆ ಗಾತ್ರ. ಸೊ ಒಂದು ಗಾತ್ರ ಮತ್ತು ಜಾಗವನ್ನು ಅತಿಕ್ರಮಣ ಮಾಡ್ಕೊಳ್ಳುವಂತ ಯಾವುದೋ ವಸ್ತು ಇರ್ಬೋದು, ಅದಕ್ಕೆ ನಾವು ಮ್ಯಾಟರ್ ಅಂತ ಕರಿತೀವಿ. ಈ ಮ್ಯಾಟರ್ ದಲ್ಲಿ 3 ಸ್ಟೇಟ್ಸ್ ಅದಾವ್ರಿ. ಮೂರ್ ಏನಿದಾವಪ್ಪ ಅಂತಂದ್ರೆ ಸ್ಟೇಟ್ ಆಫ್ ಮ್ಯಾಟರ್ಸ್ ಅದಾವ. ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ರೀ. 3 ಸ್ಟೇಟ್ ಆಫ್ ಮ್ಯಾಟರ್ಸ್ ಅದಾವ್ರಿ. ಒಂದೇದು ಸಾಲಿಡ್ ಅಂದ್ರೆ ಏನು? ಇನ್ ಸಾಲಿಡ್ ಒಳಗಡೆ ಪಾರ್ಟಿಕಲ್ಸ್ ಗಳು ಟೈಟ್ಲಿ ಪ್ಯಾಕ್ ಆಗಿರ್ತವೆ. ಇನ್ ದ ಸಾಲಿಡ್ ದ ಪಾರ್ಟಿಕಲ್ಸ್ ಆರ್ ವೆರಿ ಟೈಟ್ಲಿ ಪ್ಯಾಕ್ಡ್ ಐ ಹೆಲ್ಡ್ ಟುಗೆದರ್ ಬೈ ಸ್ಟ್ರಾಂಗ್ ಇಂಟ್ರಾಮಾಲಿಕ್ಯುಲರ್ ಫೋರ್ಸ್. ಸೊ ತುಂಬಾ ಸ್ಟ್ರಾಂಗ್ ಆಗಿ ಇಂಟ್ರಾಮಾಲಿಕ್ಯುಲರ್ ಫೋರ್ಸ್ ಜೊತೆಗೆ ತುಂಬಾ ಟೈಟ್ ಆಗಿರ್ತವೆ, ಆಮೇಲೆ ತುಂಬಾ ಪ್ಯಾಕ್ ಆಗಿರ್ತವೆ, ಗಟ್ಟಿಯಾಗಿರುತ್ತದೆ. ಓಕೆ, ಸೊ ಅದೇ ವಿತ್ ಹ್ಯಾವಿಂಗ್ ಡೆಫಿನೆಟ್ ಶೇಪ್ ಅಂಡ್ ವ್ಯಾಲ್ಯೂಮ್. ಅದಕ್ಕೆ ಆಕಾರ ಮತ್ತು ಏನಪ್ಪಾ ಅಂತಂದ್ರೆ ಅದನ್ನ ಮೆಜರ್ಮೆಂಟ್ ಮಾಡೋದು, ಅಂದ್ರೆ ನೋಡ್ಲಿಕ್ಕೆ ಎಷ್ಟು ಸೈಜ್ ಇದೆ, ಶೇಪ್ ಇದೆ ಅದನ್ನು ಗುರುತು ಹಿಡಿಬಹುದು. ಉದಾಹರಣೆಗೆ ಇಲ್ಲಿ ವುಡ್ ಇರ್ಬೋದು, ಐಸ್ ಇರ್ಬೋದು, ಐರನ್ ಕಬ್ಣ ಇರ್ಬೋದು, ಅಥವಾ ನಮ್ಮ ಮೊಬೈಲ್ ಫೋನ್ ತಗೋರಿ. ಓಕೆ, ಸೊ ಆಮೇಲೆ ಪ್ಲಾಸ್ಟಿಕ್ ಚೇರ್, ಮೆಟಲ್ಸ್ ಇವೆಲ್ಲಗಳು ಅದರಲ್ಲಿ ಬರ್ತವೆ. ಸೊ ನೆಕ್ಸ್ಟ್ ಎರಡನೇದು ಲಿಕ್ವಿಡ್. ಲಿಕ್ವಿಡ್ ಹ್ಯಾವ್ ಅ ಡೆಫಿನೆಟ್ ವ್ಯಾಲ್ಯೂಮ್ ಬಟ್ ನಾಟ್ ಅ ಡೆಫಿನೆಟ್ ಶೇಪ್. ಬಟ್ ಇದಕ್ಕೆ ವ್ಯಾಲ್ಯೂಮ್ ಇದೆ ಬಟ್ ಶೇಪ್ ಇಲ್ಲ. ಲಿಕ್ವಿಡ್ ಗೆ ಆಕಾರ ಇಲ್ಲ, ಬಟ್ ಅದನ್ನ ನಾವು ಮೆಜರ್ಮೆಂಟ್ ಮಾಡಬಹುದು, ಅಳಿಬಹುದು. ದೇ ಟೇಕ್ ದ ಶೇಪ್ ಆಫ್ ದಿ ಕಂಟೈನರ್. ನಾವು ಯಾವ್ದು ಕಂಟೈನರ್ ಹಾಕ್ತಿವಿ ಅಲ್ಲಿ ಒಂದು ಶೇಪ್ ಅನ್ನ ಕೊಟ್ಟು ಬಿಡ್ತದೆ. ಬಟ್ ಇದರಲ್ಲಿ ಪಾರ್ಟಿಕಲ್ ಏನದಾವ ಅಂದ್ರೆ ಪಾರ್ಟಿಕಲ್ ಇನ್ ಅ ಲಿಕ್ವಿಡ್ ಆರ್ ಕ್ಲೋಸ್ಡ್ ಟುಗೆದರ್ ಬಟ್ ಮೂವ್ ಪಾಸ್ಟ್ ಒನ್ ಅನದರ್. ಸೊ ಇದೇನದಾವ ಅಂದ್ರೆ ಸ್ವಲ್ಪ ಕ್ಲೋಸ್ಡ್ ಟುಗೆದರ್ ಅದಾವ, ಅದು ಸ್ವಲ್ಪ ಫ್ರೀ ಇದಾವ, ವೀಕ್ ಅದಾವ, ವೀಕರ್ ದನ್ ದ ಸಾಲಿಡ್. ಸಾಲಿಡ್ ಕಂಪೇರ್ ಮಾಡಿದ್ರೆ ಇಲ್ಲಿ ಫೋರ್ಸ್ ತುಂಬಾ ವೀಕ್ ಇದೆ, ಆಮೇಲೆ ಸ್ವಲ್ಪ ಫುಲ್ಲಿ ಟೈಟ್ ಇಲ್ಲ, ತುಂಬಾ ಲೂಸ್ ಆಗಿ ಒಂದಕ್ಕೊಂದು ಕನೆಕ್ಟ್ ಆಗಿದಾವೆ. ಉದಾಹರಣೆಗೆ ವಾಟರ್ ಇರ್ಬೋದು, ಜ್ಯೂಸ್, ಮಿಲ್ಕ್, ಇವೆಲ್ಲ ಲಿಕ್ವಿಡ್ ಗೆ ಉದಾಹರಣೆಗಳು. ನೆಕ್ಸ್ಟ್ ಗ್ಯಾಸ್. ಗ್ಯಾಸ್ ನೈದರ್ ಬಿ ಡೆಫಿನೆಟ್ ಶೇಪ್ ಅವರ್ ವ್ಯಾಲ್ಯೂಮ್. ಗ್ಯಾಸ್ಗೆ ಒಂದು ಶೇಪು ಇಲ್ಲ ಮತ್ತು ಅದನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಕೂಡ ಕಷ್ಟಕರ ಇದೆ. ಬಟ್ ನಾವು ಅದನ್ನ ಬಲೂನ್ ನಲ್ಲಿ ಹಾಕಿ ವೇಟ್ ಮಾಡಬಹುದು, ಬಟ್ ಅದು ಡಿಫ್ರೆಂಟ್ ಆಗಿದೆ. ಬಟ್ ಫ್ರೀಲಿ ಮೂವ್ಮೆಂಟ್ ದ ಗ್ಯಾಸ್ ಎಕ್ಸ್ಪಾಂಡ್ ಟು ಫಿಲ್ ಇನ್ ದ ಕಂಟೈನರ್. ಬಟ್ ಏನ್ ಮಾಡಬಹುದು ಅಂದ್ರೆ ಗ್ಯಾಸ್ ಅನ್ನ ಕಾಂಪ್ರೆಸ್ ಮಾಡಬಹುದು, ಕಾಂಪ್ರೆಸ್ ಮಾಡಿ ಫಿಲ್ ಮಾಡಬಹುದು. ಉದಾಹರಣೆಗೆ LPG ಗ್ಯಾಸ್ ನೋಡಿ, ಅದರಲ್ಲಿ ನಾವು ಅದನ್ನ ಗ್ಯಾಸ್ ಅನ್ನ ಕಾಂಪ್ರೆಸ್ ಮಾಡ್ಕೊಂಡು ಫಿಲ್ ಮಾಡಿ ವೇಟ್ ಕೂಡ ಮಾಡಬಹುದು, ಕಂಟೈನರ್ ಪ್ಯಾಕ್ ಮಾಡಿ ಇಡಬಹುದು. ಬಟ್ ಅವು ಮೂವ್ಮೆಂಟಮ್ ತುಂಬಾ ಫ್ರೀ ಆಗಿದಾವು, ಟೈಟ್ ಇಲ್ಲ. ಉದಾಹರಣೆಗೆ ಗಾಳಿ, ಏರ್, ಆಕ್ಸಿಜನ್, ವಾಟರ್ ವೇಪರ್, ಇವೆಲ್ಲ ಉದಾಹರಣೆಗಳು. ಇಷ್ಟು ನೀವು 3 ಮಾರ್ಕ್ಸಿಗೆ ಬರೀಬೇಕಾಗತ್ತ. ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.